ನೆನ್ನೆ ರಾತ್ರಿಯಿಂದ ಬೆಳಗ್ಗೆ ತನಕನೂ ನಿಮಗೆ ದಾಖಲೆಯ ಮಳೆ ಸುರಿದು ಬಿಟ್ಟಿದೆ ಬೆಂಗಳೂರಿನಲ್ಲಿ. ಇದರ ಅವಾಂತರಗಳು ಅಷ್ಟಿಷ್ಟಲ್ಲ, ಅದನ್ನೇ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೆ. ಶಾಂತಿನಗರದ ಸಿಸಿಬಿ ಕಚೇರಿಗೆಲ್ಲ ನೋಡಿ ಪರದಾಟ. ಸಿಸಿಬಿ ಕಚೇರಿಯ ಒಳಗಡೆನೆ ಮಳೆ ನೀರು ನುಗ್ಗಿದೆ. ಸಂಪೂರ್ಣ ಕೆರೆಯಂತಾಗ್ಬಿಟ್ಟಿದೆ ಸಿಸಿಬಿ ಕಚೇರಿಯ ಆವರಣ. ಮಳೆ ನೀರು ನುಗ್ಗಿ ಹಲವು ಕಡತಗಳಿಗೂ ಹಾನಿಯಾಗಿದೆ. ಇಂಪಾರ್ಟೆಂಟ್ ಕಡತಗಳಾಗಿದ್ರೆ ಮಳೆ ಬಂದ್ರೆ ಪ್ರತಿ ಬಾರಿಯೂ ಕೂಡ ಇಲ್ಲಿ ತಾಪತ್ರಯ ತಪ್ಪಿಲ್ಲ. KSRTC ಬಸ್ ಸ್ಟ್ಯಾಂಡು ಪಕ್ಕದಲ್ಲೇ ಇದೆ, ಅದ್ರ ಒಳಗಡೆನೂ ನೀರು ನುಗ್ಗಿಬಿಟ್ಟಿದೆ. ಇನ್ನು ಇವತ್ತು ಮತ್ತೆ ನಾಳೆ ಹಿಂಗೆ ಮಳೆ ಸುರಿದ್ರೆ ಮುಗೀತು, ನಾವ್ಯಾರೂ ಓಡಾಡಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ನೋಡಿ, ಅದು ಸಿಸಿಬಿ ಕಚೇರಿ, ಇದು ಸಿಸಿಬಿ ಕಚೇರಿಯಲ್ಲಿ ಮಳೆ ಹಿಂಗೆ ನೀರು ನುಗ್ಗಿದೆ ಅಂತಂತಂದ್ರೆ ಇನ್ನೇನಪ್ಪ ನಮ್ಮದು ನಿಮ್ಮದು ಎಲ್ಲ ಏನು. ಆಮೇಲೆ ಇಂಪಾರ್ಟೆಂಟ್ ಕಡತಗಳು, ಫೈಲ್ಗಳೆಲ್ಲವೂ ಕೂಡ ಈ ನೀರಿನಿಂದಾಗಿ ನೋಡಿ ಅಲ್ಲಿ ಫುಲ್ ಒದ್ದೆ ಆಗಿಬಿಟ್ಟಿದೆ, ಎಲ್ಲ ಹಾಳಾಗ್ಬಿಟ್ಟಿದೆ. ಇಂಪಾರ್ಟೆಂಟ್ ಕಡತಗಳೇನಾದರೂ ಆಯಿತು ಅಂತಂದರೆ ಏನು ಕತೆ? ಯಾರಿಗೂ ಸೀರಿಯಸ್ನೆಸ್ ಇಲ್ಲ, ಯಾವೊಬ್ಬನಿಗೂ ಸೀರಿಯಸ್ನೆಸ್ ಇಲ್ಲ. ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳ ತನಕನೂ ಅಷ್ಟೇ, ಎಲ್ಲ ನುಂಗುಬಾಕರಾಗ್ಬಿಟ್ಟಿದ್ದಾರೆ. ಎಲ್ಲ ಅವ್ರವ್ರದ್ದೇ, ದುಡ್ಡು ಮಾಡಬೇಕು, ದುಡ್ಡಿದ್ರೇ ಜಗತ್ತು. ಹಾಗೆ ದುಡ್ಡಿನ ಮುಂದೆ ಬಿದ್ದು 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 ಪಾಪ ಬಡಪಾಯಿಗಳು ಅನುಭವಿಸ್ಬೇಕಷ್ಟೆ. ನೋಡಿ, ಕಚೇರಿ ಒಳಗಡೆನೂ ನೀರು ತುಂಬ್ಕೊಂಡ್ಬಿಟ್ಟಿದೆ, ಫೈಲ್ಗಳೆಲ್ಲವೂ ಹಾಳಾಗ್ಬಿಟ್ಟಿದೆ. ಇಂಪಾರ್ಟೆಂಟ್ ಫೈಲ್ಗಳು ಒಂದಷ್ಟಿದ್ದಾವೆ, ಡಿಜಿಟಲೀಕರಣ ಆಗಿರುತ್ತೆ. ಓಕೆ, ಸ್ಕ್ಯಾನ್ ಮಾಡಿ ಏನಾದರೂ ಹಾಕೊಂಡಿದ್ರೆ ಓಕೆ, ಸೇಫ್ ಅಂತ ಅನ್ಬೋದು. ಈ ಫೈಲ್ಗಳು, ಪೇಜ್ಗಳೆಲ್ಲ ಹೋಗ್ಬಿಟ್ರೆ ಏನು ಕತೆ? ಡೀಟೇಲ್ಸ್ ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಶಾಂತಿನಗರದ ಸಿಸಿಬಿ ಕಚೇರಿಗೆ ಮುಂದೆ ಇದ್ದಾರೆ. ವೆಂಕಟೇಶ್, ಏನೇನಾಗಿದೆ ಅಲ್ಲಿ ಮಳೆಯಿಂದ ಅವಾಂತರ? ಶರತ್, ನಿನ್ನೆ ಸುರಿದಂತಹ ಮಳೆಗೆ ಬೆಂಗಳೂರಿನ ಬಹುತೇಕ ತಗ್ಗು ಪ್ರದೇಶಗಳು ನೀರಿನಿಂದ ಆವೃತವಾಗಿರುವಂಥದ್ದು. ಅದಕ್ಕೆ ಸಿಸಿಬಿ ಕಚೇರಿಯೂ ಕೂಡ ಹೊರತಾಗಿಲ್ಲ. ಚಾಮರಾಜಪೇಟೆಯಲ್ಲಿದ್ದಂತಹ ಒಂದು ಕಟ್ಟಡವನ್ನು ಇಲ್ಲಿಗೆ ಸ್ಥಳಾಂತರ ಮಾಡಿದ್ರು ಸಿಸಿಬಿ ಒಂದು ಕಚೇರಿಯನ್ನು. ಅಂದರೆ ಅಲ್ಲಿ ಶಿಥಿಲಾವಸ್ಥೆಯಲ್ಲೇ ಇತ್ತು. ಸೊ ಹಾಗಾಗಿ ಹಾನಿ ಉಂಟಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಇಲ್ಲಿ ಶಾಂತಿನಗರದ ಬಸ್ ಡಿಪೋ ಎದುರುಗಡೆ ಇರುವಂತಹ ಒಂದು ಕಟ್ಟಡಕ್ಕೆ ಈ ಒಂದು ಬಿಲ್ಡಿಂಗ್ ಅಂದ ಸಿಸಿಬಿಯನ್ನು ಕಚೇರಿಯನ್ನು ಸ್ಥಳಾಂತರ ಮಾಡಲಾಗಿತ್ತು. ಆದರೆ ಇಲ್ಲಿನ ಒಂದು ಪರಿಸ್ಥಿತಿ ಏನು ಅದಕ್ಕಿಂತ ಭಿನ್ನವಾಗೇನಿಲ್ಲ. ಯಾಕಂತೇಳಿ ತಡರಾತ್ರಿ ಸುರಿದ ಮಳೆಯಿಂದಾಗಿ ಕಚೇರಿಯ ಆವರಣ ಸಂಪೂರ್ಣವಾಗಿ ಮಳೆಯಿಂದ ಆವೃತವಾಗಿದೆ. ಸುಮಾರು 2 ಅಡಿಗಳಷ್ಟು ನೀರು ನಿಂತು ಪೊಲೀಸ್ ವಾಹನಗಳು ಸೇರಿದಂತೆ ಏನು ಸಿಬ್ಬಂದಿ ವಾಹನಗಳೇನಿದೆ ಎಲ್ಲವೂ ಕೂಡ ನೀರಿನಲ್ಲಿ ಜಲಾವೃತವಾಗಿರುವಂಥದ್ದು. ಇನ್ನು ಕಚೇರಿಯ ಒಳಭಾಗದಲ್ಲೂ ಕೂಡ ಇರುವಂತಹ ಒಂದು ಕಡತಗಳೇನಿದೆ ಅವೆಲ್ಲವೂ ಕೂಡ ನೀರಿನಲ್ಲಿ ಸಾಕಷ್ಟು ಹಾನಿ ಉಂಟಾಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಕೇಸ್ಗಳು ಕೂಡ ಇರುವುದರಿಂದ ಅಂತಹ ನಟೋರಿಯಸ್ ರೌಡಿ ಶೀಟರ್ಗಳು ಸೇರಿದಂತೆ ಬೇರೆ ಬೇರೆ ಕ್ರಿಮಿನಲ್ ಅಪರಾಧಗಳುಳ್ಳಂತಹ ಒಂದು ವ್ಯಕ್ತಿಗಳೇನಿರ್ತಾರೆ ಅವರ ಒಂದು ಕೇಸ್ ಫೈಲ್ಗಳು ಕೂಡ ಈ ಒಂದು ಸಿಸಿಬಿ ಕಚೇರಿಯಲ್ಲಿ ಕೆಲವೊಂದು ಡಿಜಿಟಲ್ ಆಗಿರುತ್ತೆ. ಅದನ್ನು ಹೊರತುಪಡಿಸಿದರೆ ಕೆಲವೊಂದು ಆರಂಭಿಕ ಹಂತದಲ್ಲಿರುವಂತಹ ಫೈಲ್ಗಳು ಕೂಡ ಇರುವಂಥದ್ದು. ಅವೆಲ್ಲವೂ ಕೂಡ ಮಳೆ ನೀರಿನಲ್ಲಿ ಈಗ ನೆಂದು ಹೋಗಿರುವಂಥದ್ದು. ಹಾಗಾಗಿ ಇಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಅಂದರೆ ಇಲ್ಲಿ ಚಾಮರಾಜಪೇಟೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಕೂಡ ಒಂದು ಶಿಥಿಲಾವಸ್ಥೆಯಲ್ಲಿತ್ತು, ಕಟ್ಟಡಕ್ಕೆ ಹಾನಿ ಆಗ್ಬೋದು ಅಂತ ಹೇಳಿ ಇಲ್ಲಿಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಇಲ್ಲಿ ಈಗ ಮಳೆ ನೀರಿನಿಂದಾಗಿ ಸಿಬ್ಬಂದಿ ಕೂಡ ಒಳಗಡೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಸಾಕಷ್ಟು ಪೊಲೀಸ್ ಸಿಬ್ಬಂದಿಯ ಜೀಪ್ಗಳು ಕೂಡ ಒಳಗಡೆ ಇದೆ, ಕೆಲವೊಂದು ವಾಹನಗಳು ಕೂಡ ಇದೆ, ಅವೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಿರೋದ್ರಿಂದಾಗಿ ಈಗ ಒಳಗಡೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜಲ ದಿಗ್ಬಂಧನವಾಗಿರುವಂಥದ್ದು. ಇನ್ನು ಈ ಸಿಸಿಬಿ ಕಟ್ಟಡದ ಮುಂಭಾಗದಲ್ಲಿ ಇರುವಂತಹ ಒಂದು ರಸ್ತೆ ಏನಿದೆ ಅದು ಕೂಡ ಬಹುತೇಕವಾಗಿ ನೀರಿನಿಂದ ಆವೃತವಾಗಿದೆ. ಒಂದು ಮುಂಭಾಗದಲ್ಲಿರುವಂತಹ ಒಂದು ಚೇಂಬರ್ ಕೂಡ ತುಂಬಿ ಹರಿತಾ ಇರೋದ್ರಿಂದಾಗಿ ಎಲ್ಲ ಗಲೀಜ್ ನೀರು ಕೂಡ ಇದರಲ್ಲೇ ಮಿಶ್ರಣ ಆಗಿ ಹೊರಗಡೆ ಬರ್ತಾ ಇದೆ. ಹಾಗಾಗಿ ಜನ ಕೂಡ ಓಡಾಡೋಕ್ಕೂ ಕಷ್ಟ ಆಗುತ್ತೆ. ಅಲ್ಲದೆ ಇಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ಆ ಕಡೆ ಒಂದು ಗೇಟ್ ಏನಿದೆ ಅಲ್ಲಿ ಕ್ಲೋಸ್ ಮಾಡಿರುವಂಥದ್ದು. ಇನ್ನು ಪಕ್ಕದಲ್ಲೇ BMTC ಬಸ್ ಡಿಪೋ ಇರೋದ್ರಿಂದಾಗಿ ಅಲ್ಲಿ ಕೂಡ ಸಾಕಷ್ಟು ನೀರು ನಿಂತಿರೋದ್ರಿಂದಾಗಿ ಕೂಡ ಒಳಗಡೆ ಸಿಬ್ಬಂದಿ ಹೋಗಿ ವಾಹನಗಳನ್ನು ಬಸ್ಸನ್ನು ತೆಗೆದುಕೊಂಡು ಬರೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹಾಗಾಗಿ ಹೊರಗಡೆ ಕೂಡ ನಿಂತು ಅವರಿಗೆ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾ ಇದ್ದಾರೆ. ಈ ಒಂದು ಮುಂಭಾಗದ ಸಿಸಿಬಿ ಕಚೇರಿ ಮುಂಭಾಗದ ಒಂದು ರಸ್ತೆ ಏನಿದೆ ಇದು ಕಂಪ್ಲೀಟಾಗಿ ನೀರಿನಿಂದ ಆವೃತವಾಗಿರೋದ್ರಿಂದಾಗಿ ಒಳಗಡೆ ಹೋಗೋದಕ್ಕೂ ಅವರಿಗೂ ಆಗೋದಿಲ್ಲ. ಸೊ ಈಗ ಮುಂದೆ ಏನು ಮಾಡಬೇಕು ಅನ್ನುವಂತಹ ಒಂದು ಯೋಚನೆ ಕೂಡ ಅವರಿಗಿದೆ. ಯಾಕಂತ ಹೇಳಿದ್ರೆ ಈಗ ಒಳಗಡೆ ಹೋಗಬೇಕಾಗುತ್ತೆ, ಸಿಬ್ಬಂದಿಗಳು ಕೂಡ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಅದ್ಯಾವುದು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ. ಈ ಮುಂಭಾಗದಲ್ಲಿರುವಂತಹ ನೀರಿಗೆ ಈ ಒಂದು ಚೇಂಬರ್ ನೀರು ಕೂಡ ಮಿಶ್ರಣವಾಗಿ ಸಾಕಷ್ಟು ವಾಸನೆ ಕೂಡ ಬರ್ತಾ ಇರುವಂಥದ್ದು. ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಜೀವನ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಯಾಕಂದರೆ ಪ್ರತಿ ಬಾರಿ ಕೂಡ ಮಳೆ ಬಂದರೆ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ.
ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕಾದಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ವಿಫಲವಾಗ್ತಾ ಇದ್ದಾರೆ. ಅಲ್ಲದೆ ಕೇವಲ ಮಳೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಭೇಟಿಯನ್ನು ಕೊಡ್ತಾರೆ. ಇದಕ್ಕೆ ಯಾವುದೋ ಒಂದು ತಾತ್ಕಾಲಿಕವಾಗಿ ಅದನ್ನು ಮಳೆ ನೀರನ್ನು ತೆಗೆಯುವ ಒಂದು ಕೆಲಸವನ್ನು ಮಾಡ್ತಾರೆ. ಅದನ್ನು ಬಿಟ್ಟರೆ ಯಾವುದೇ ರೀತಿಯಾದಂತಹ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೂಡ ತೆಗೆದುಕೊಳ್ಳದೇ ಇರುವಂಥದ್ದು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಕೇವಲ ಬೆಂಗಳೂರಿನ ತಗ್ಗು ಪ್ರದೇಶಗಳಲ್ಲಿ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿದೆ. ಒಂದು ಸಾಧಾರಣ ಮಳೆಗೆ ಈ ರೀತಿಯಾದಂಥ ನಿರಂತರವಾಗಿ ಒಂದು 4-5 ದಿನಗಳ ಕಾಲ ಮಳೆ ಬಂದರೆ ಜನರ ಒಂದು ಜೀವನ ಹೇಗೆ ಮತ್ತು ಅವರ ಒಂದು ಜೀವನದ ಮಟ್ಟವನ್ನು ಸುಧಾರಣೆ ಮಾಡಿಕೊಳ್ಳೋದು ಹೇಗೆ ಅನ್ನುವಂತಹ ಹಲವು ಪ್ರಶ್ನೆಗಳಿದೆ. ಸದ್ಯಕ್ಕೆ ಇನ್ನೂ 3-4 ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವ ರೀತಿಯಾದಂಥ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಅದನ್ನು ಹೀಗೆ ತೆಗೆದುಕೊಳ್ಳದೆ ಹೋದರೆ ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡುವಂಥ ಜನರ ಪರಿಸ್ಥಿತಿ ತುಂಬ ಕಷ್ಟ ಆಗುವಂತಹದ್ದು. ಶರತ್, ವೆಂಕಟೇಶ್, ಏನು ಗೊತ್ತಾ, ಈ CCB ಕಚೇರಿ ಅಂಥ ಕಚೇರಿಗಳಲ್ಲೇ ನಿಮಗೆ ಜೊತೆಗೆ ಜನಸಾಮಾನ್ಯರಿರುವಂಥ ಜಾಗದಲ್ಲೇ ನಿಮಗೆ ನೀರು ತುಂಬ್ಕೊಂಡ್ಬಿಡುತ್ತೆ. ಆದರೆ ಈ ಪೊಲಿಟಿಷಿಯನ್ ಮನೆಗಳ ಥರ ಒಂದ್ಸಲ ಹೋಗಿ ಬನ್ನಿ, ಅಲ್ಲಿ ಎಲ್ಲೂ ಒಂದು ಕಡೆನೂ ನೀರು ನಿಂತ್ಕೊಳ್ಳೋದಿಲ್ಲ. ಅದೆಲ್ಲ ಕ್ಲೀನಾಗೆಲ್ಲ ಡ್ರೈನೇಜ್ ಮುಖಾಂತರ ನೀರು ಹೋಗ್ಬಿಡುತ್ತೆ. ಈ ಜನವಸತಿ ಪ್ರದೇಶಗಳಲ್ಲಿ ಮಾತ್ರ ಹಿಂಗೆ. ಖಂಡಿತವಾಗ್ಲೂ ಇದು ಯಾಕಂತೇಳಿ ನೀವು ಬೆಂಗಳೂರಿನ ಈ ವಿಧಾನಸೌಧಕ್ಕೆ ಎಂಟ್ರಿ ಕೊಡುವಂತಹ ಏನು ಶಾಸಕರ ಮನೆಗಳೇನಿದೆ ಆ ಮನೆಗಳನ್ನು ನೋಡ್ತಾ ಇದ್ದರೆ ಎಲ್ಲೋ ಫಾರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಏನೋ ಅನಿಸುತ್ತೆ. ಅಂದರೆ ಅವರನ್ನು ಆರಿಸಿ ಕಳಿಸುವಂಥ ಮತದಾರರ ಮನೆ ಮತ್ತು ಅವರ ಒಂದು ಜೀವನದ ಮಟ್ಟವನ್ನು ನೋಡಿದ್ರೆ ನಿಜಕ್ಕೂ ಯಾವ ರೀತಿ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಒಂದು ಮಳೆ ಬಂದಂಥ ಸಂದರ್ಭದಲ್ಲಿ ಅವರು ವಾಸ ಮಾಡುವಂಥ ಪ್ರದೇಶಗಳಿಗೆ ಎಂಟ್ರಿ ಕೊಟ್ಟರೆ ಗೊತ್ತಾಗುತ್ತೆ ಪಾಪ ಅವರ ಜೀವನದ ಮಟ್ಟ ಹೇಗಿದೆ, ಅವ್ರು ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂತೇಳಿದ್ರೆ ಸಾಕಷ್ಟು ತಗ್ಗು ಪ್ರದೇಶಗಳಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ಮಳೆ ನೀರು ಬಂದರೆ ಅಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅನ್ನೋದು ಕೂಡ ಅವ್ರಿಗೂ ಗೊತ್ತು ಮತ್ತು ಜನಪ್ರತಿನಿಧಿಗಳಿಗೂ ಗೊತ್ತು. ಆದರೆ ಅದನ್ನು ತೆಗೆಯುವಂಥ ಒಂದು ಪ್ರಯತ್ನ ಮಾಡುವಂತಹ ಕೆಲಸಕ್ಕೂ ಕೂಡ ಅವರು ಮುಂದಾಗೋದಿಲ್ಲ, ಅಥವಾ ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಯಾರೊಬ್ಬರು ಮುಂದಾಗೋದಿಲ್ಲ. ಪ್ರತಿ ಸಾರಿ ಮಳೆ ಬಂದಾಗ ಅಲ್ಲಿ ಮೋಟಾರ್ಗಳನ್ನು ಇಟ್ಟು ನೀರನ್ನು ತೆಗೆಯುವಂಥ ಕೆಲಸಕ್ಕೆ ಮಾತ್ರ ಮುಂದಾಗ್ತಾರೆ. ಅದನ್ನು ಬಿಟ್ಟರೆ ಯಾವುದೇ ರೀತಿಯಾದಂತಹ ಪರ್ಮನೆಂಟ್ ಸೊಲ್ಯೂಷನ್ ತೆಗೆದುಕೊಳ್ಬೇಕಾದಂತಹ ಕ್ರಮಗಳು ಇದುವರೆಗೂ ಕೂಡ ಯಾರೋ ಒಬ್ಬರು ಮುಂದಾಗದೇ ಇರುವಂಥ ಮಾತ್ರ ದುರಂತನೇ. ಶರತ್, ಎಸ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. ಇನ್ನು ಶಾಂತಿನಗರ ಆಯಿತು, ಎಲೆಕ್ಟ್ರಾನಿಕ್ ಸಿಟಿಲಿ ಏನಾಗಿದೆ ಅಂತ ನೋಡೋಣ. ಮಳೆ ನೀರು ತುಂಬಿದ್ರಿಂದಾಗಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ನ ಕ್ಲೋಸ್ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ದೊಡ್ಡ ಅವಾಂತರ ಸೃಷ್ಟಿಯಾಗಬಾರದು ಅಂತೇಳಿ ಪೊಲೀಸರು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಕ್ಲೋಸ್. ಆ ಕಡೆ ಓಡಾಡೋರು ಗಮನಿಸಿ, ಫ್ಲೈಓವರ್ ಕ್ಲೋಸ್ ಆಗಿರುತ್ತೆ. ರಾತ್ರಿ ಇಡೀ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ಬೆಂಗಳೂರಿನಲ್ಲಿ ಒಂದು ರೀತಿಯಾಗಿ ಕೃತಕ ನೆರೆ ಇದು. ಹಾಗಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಅನ್ನು ಕ್ಲೋಸ್ ಮಾಡಿದ್ದಾರೆ. ಓಕೆ, ಇನಿಷಿಯೇಟಿವ್ ತಗೊಂಡಿದ್ದಾರೆ, ಯಾವುದೇ ರೀತಿಯಾದಂಥ ದೊಡ್ಡ ಅನಾಹುತ ಆಗಬಾರ್ದು ಅಂತ ಹೇಳಿ. ಇನ್ನೇನು ಮಾಡೋದು, ನಾವೇ ಅಧಿಕಾರಿಗಳೇ ಯಾರಾದರೂ ಒಂದು ಇನಿಷಿಯೇಟಿವ್ ತಗೊಂಡು ಮಾಡಬೇಕು. ಯಾರೂ ಬರಲ್ಲ ಇಲ್ಲಿ. ಪೊಲಿಟಿಷಿಯನ್ ಅಂತೂ ಅವ್ರವ್ರ ಸೀಟು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಅಥವಾ ಅವ್ರಿಗೆ ಮಿನಿಸ್ಟ್ರಿಗಿರಿ ಬೇಕು ಅನ್ನೋದ್ರಲ್ಲಿ ಓಡಾಡೋದ್ರಲ್ಲೇ ಇದ್ದಾರೆ. ಯಾರೂ ಬರಲ್ಲ. ನಿಮ್ಮ ಏರಿಯಾ MLA ಗಳಂತೂ ಬರೋದೇ ಇಲ್ಲ. ಹೇಳಿದ್ನಲ್ಲ, ನಾನು ನಿಮಗೆ ಆಗಲೇ ಹೇಳಿದೆ, ಮತ್ತೊಮ್ಮೆ ಹೇಳಬೇಕು ನಿಮಗೆ. ಈ ಜನರ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಬಿಟ್ರೆ ಮತ್ತೆ ನೆಕ್ಸ್ಟ್ ವೋಟ್ ಕೇಳೋದಕ್ಕೆ ಏನೂ ಇರಲ್ವಲ್ಲ, ಸಮಸ್ಯೆ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ಕೊಳ್ಳೋಕ್ಕೆ. ಅದಕ್ಕೆ ನೆನಪಿಸ್ಕೋಬೇಕು ಜನ ನಮ್ಮನ್ನು ಅಂಥೇಳಿ ಯಾವುದೇ ರೀತಿಯಾದಂಥ ಒಂದು ಸೊಲ್ಯೂಷನ್ ಕೊಡೋದಿಲ್ಲ. ಇನ್ನು ಮತ್ತೊಂದು ಕಡೆ ನಾಯಂಡಹಳ್ಳಿ, ಅಲ್ಲೇನಾಗಿದೆ ನೋಡೋಣ. ಬೆಂಗಳೂರಿನಲ್ಲಿ ಸುರಿದಂತಹ ಈ ದಾಖಲೆಯ ಮಳೆಯಿಂದಾಗಿ ಎಲ್ಲಿ ನೋಡಿದ್ರೂ ಕೂಡ ಅವಾಂತರ. ಇನ್ನು ನಾಯಂಡಹಳ್ಳಿಯ ಅಂಡರ್ ಪಾಸ್ ಪರಿಸ್ಥಿತಿಯನ್ನು ನೀವು ನೋಡಿ. ಮಳೆ ನೀರು ನಿಂತ್ಕೊಂಡ್ಬಿಟ್ಟು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ನಾಯಂಡಹಳ್ಳಿ. ಅಲ್ಲ, ನಾಯಂಡಹಳ್ಳಿ ಓಡಾಡೋರು ಗೊತ್ತಿರುತ್ತೆ, ಅಲ್ಲಿ ಅಂಡರ್ ಪಾಸ್ ಇರುತ್ತಲ್ಲ ನೋಡಿ, ಇಲ್ಲಿ ಇದೇ ಅಂಡರ್ ಪಾಸ್. ಅಲ್ಲಿಂದ ಅಂಡರ್ ಪಾಸ್ನಿಂದ ನಿಮಗೆ ರೈಟ್ ಸೈಡ್ ತಗೊಂಡ್ರೆ ನಿಮಗೆ ಈ ಬೇರೆ ಬೇರೆ ಏರಿಯಾಗೆ ಕನೆಕ್ಟ್ ಆಗುತ್ತೆ, ಎಲೆಕ್ಟ್ರಾನಿಕ್ ಸಿಟಿಗೆ ಕನೆಕ್ಟ್ ಆಗುತ್ತೆ, BTM ಲೇಔಟ್ ಕನೆಕ್ಟ್ ಆಗುತ್ತೆ, ಬನಶಂಕರಿಗೆ ಕನೆಕ್ಟ್ ಆಗುತ್ತೆ. ಆ ರೋಡದು ಬಸ್ಸು ನೋಡಿ ಮುಳುಗೋಗ್ಬಿಟ್ಟಿದೆ. ಭಾರೀ ಮಳೆಯ ಅವಾಂತರ ರಾಜಧಾನಿಯಲ್ಲಿ. ಕೊತ್ತನೂರು ಜಲಾವೃತವಾಗ್ಬಿಟ್ಟಿದೆ. ಕೊತ್ತನೂರಿನ ಹೆಣ್ಣೂರು ಕ್ರಾಸ್ ಬಳಿ ಫುಲ್ಲು ಜಲಾವೃತ. ಮನೆ ಒಳಗಡೆಯೂ ನೀರು, ಮನೆ ಹೊರಗಡೆಯೂ ನೀರು. ಜನರಿಗೆ ಇದೊಂದು ರೀತಿಯಾಗಿ ಜಲಕಂಟಕ ಎದುರಾಗಿದೆ ನೋಡಿ. ಮನೆ ಒಳಗಡೆ ಇದು ಎಲ್ಲ ಕಡೆಯೂ ಇದೇ ವಿಜುವಲ್ಸ್, ಎಲ್ಲ ಕಡೆಯೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿನ್ನೆ ಸುರಿದಂಥ ಭಾರಿ ಮಳೆಯಿಂದಾಗಿ. ಈಗಿನ್ನೂ ಮೋಡ ಕವಿದ ವಾತಾವರಣ ಇದೆ. ಬೆಳಗ್ಗೆ ರಾತ್ರಿ ಎಲ್ಲ ಸುರಿತು. ರಾತ್ರಿ ಎಲ್ಲ ದೋ ಅಂತ ಸುರಿದಂಥ ಭಾರಿ ಮಳೆಯಿಂದಾಗಿ ಎಷ್ಟೊಂದು ಅವಾಂತರಗಳಾಗಿದೆ ನೋಡಿ. ತಗ್ಗು ಪ್ರದೇಶ ಅಂತ ಒಂದು ಸಬೂಬ್ ಕೊಟ್ಬಿಡ್ತಾರೆ. ತಗ್ಗು ಪ್ರದೇಶ ಆಗ್ಬಿಟ್ರೆ ಎಲ್ಲ ಯಾಕಲ್ಲಿ ಚರಂಡಿ ವ್ಯವಸ್ಥೆ ಮಾಡೋಕ್ಕಾಗಲ್ವಾ? ನೀರು ಸರಾಗವಾಗಿ ಹರಿಯುತ್ತೆ ಫೋರ್ಸಬಲಿ. ಸ್ವಲ್ಪ ಚರಂಡಿನ ದೊಡ್ಡದು ಮಾಡಿ ಎಲ್ಲ ಹೇಳ್ಕೊಡ್ಬೇಕು. ಚಿಕ್ಕ ಚಿಕ್ಕ ಮಕ್ಳಿಗೂ ಗೊತ್ತಿರ್ತದೆ, ಇಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಅದಕ್ಕೆ ನೀರು ತುಂಬ್ಕೊಂಡಿದೆ ಅಂತ. ಇಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಂತೇಳಿ ಒಂದು ಸ್ಪಾಟ್ ಮಹಾಜರು ಮಾಡೋದು, ಸಿಟಿ ರೌಂಡ್ಸ್ ಅಂತ ಹೇಳ್ಕೊಂಡು. ದಯವಿಟ್ಟು ಸಿಟಿ ರೌಂಡ್ಸ್ ಅಂತ ಬರಬೇಡಿ.
ಫಸ್ಟು ಸಮಸ್ಯೆಯನ್ನು ಸಾಲ್ವ್ ಮಾಡಿಸಿ ಅಧಿಕಾರಿಗಳಿಂದ ಹೇಳಿಸ್ಬಿಟ್ಟು ಆಮೇಲೆ ಬನ್ನಿ. ಇಲ್ಲ ಅಂತಂದರೆ ಜನ ಏನು ಮಾಡ್ತಾರೆ ಏನೋ, ಯಾಕೆ ಬೇಕು ಸುಮ್ಮನೆ ಪಾಪ. ಫಸ್ಟ್ ಅಧಿಕಾರಿಗಳು ಸೂಚನೆ ಕೊಟ್ಬಿಟ್ಟು ಫಸ್ಟ್ ನೀರನ್ನು ಖಾಲಿ ಮಾಡಿಸಿ, ಅಲ್ಲಿ ಮನೆ ಒಳಗಡೆ ತುಂಬ್ಕೊಂಡಿರೋದನ್ನು ನೀರು ಹೋಗೋದಕ್ಕೆ ಜಾಗ ಮಾಡಿಸಿ, ಆಮೇಲೆ ಸಿಟಿ ರೌಂಡ್ಸ್ ಅಂತ ಬನ್ನಿ ಎಲ್ಲ ಕರೆಕ್ಟಾಗಿ ಮಾಡಿದಾರ ಅಂತ. ಆವಾಗ ಜನ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ನಿಮ್ಮ ಮೇಲೆ. ಇಲ್ಲ ಅಂತಂದರೆ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ ನಿಮಗೆ. ಪಾಪ ವೃದ್ಧೆ ಅಳ್ತಾ ಇದ್ದಾರೆ ನೋಡಿ. ಈ ವಯಸ್ಸಲ್ಲಿ ಮನೆ ಒಳಗಡೆ ನೀರು ತುಂಬ್ಕೊಂಡ್ಬಿಟ್ಟಿದೆ, ಕಷ್ಟಪಟ್ಟು ಏನೋ ಸ್ವಂತ ಮನೆ ಮಾಡ್ಕೊಂಡಿರ್ತಾರೆ, ಮನೆ ಒಳಗಡೆ ಎಲ್ಲ ಪಾಪ ಎಲ್ಲ ಸಾಮಾನು ಹಾಳಾಗ್ಬಿಟ್ಟಿದೆ ಪಾಪ. ಇನ್ನೊಬ್ಬರು ಅಜ್ಜ ಅಲ್ಲೇನೋ ವಯಸ್ಸಾಗಿದೆಯಂತೆ, ವಯೋಸಹಜ ಕಾಯಿಲೆ ಅಂತೆ, ಅವ್ರು ಮಲ್ಕೊಳ್ಳೋ ಬೆಡ್ಡು ಹಾಸಿಗೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ ಪಾಪ. ಅವ್ರನ್ನ ಕರ್ಕೊಂಡೋಗಿ ಟೆರೇಸ್ ಹತ್ರ ಏನೋ ಒಂದು ಚಿಕ್ಕ ರೂಮಲ್ಲಿ ಪಾಪ ರೆಸ್ಟ್ ಮಾಡ್ತಿದ್ದಾರಂತೆ. ನೋಡಿ, ನಿಲ್ಲಿಸಿರೋ ವಾಹನಗಳೆಲ್ಲ ಹಾಳಾಗ್ಬಿಟ್ಟಿದೆ, ಮನೆ ಮುಂದ್ಗಡೆ ನಿಲ್ಲಿಸಿರೋ. ಕೆಲಸ ಮುಗಿಸ್ಕೊಂಡು ಬಂದು ಗಾಡಿ ಹಾಕಿ ಮನೆ ಒಳಗೆ ಹೋಗಿರ್ತಾರೆ, ಬೆಳಗ್ಗೆ ಎದ್ದು ನೋಡಿದ್ರೆ ಫುಲ್ಲು ಕೆರೆ ಆಗ್ಬಿಟ್ಟಿದೆ. ಸಮಸ್ಯೆ ಸುಳಿಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವ ಅಥವಾ ಸಮಸ್ಯೆ ನಡುವೆ ನಾವು ಬದುಕ್ತಾ ಇದ್ದೀವ? ನಾವು ಬದುಕ್ತಿರೋದೇ ಸಮಸ್ಯೆನ? ಒಂದೂ ಅರ್ಥ ಆಗ್ತಾ ಇಲ್ಲ ಈ ಬೆಂಗಳೂರು ನೋಡಿದ್ರೆ.